ಉಗ್ರರ ರಾಕ್ಷಸಿ ಕೃತ್ಯವನ್ನು ಶಿವಮೊಗ್ಗದ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಕೂಡ ವಿವರಿಸಿದ್ದಾರೆ. 3 ಕುದುರೆಯನ್ನು ಬುಕ್ ಮಾಡಿಕೊಂಡಿದ್ವಿ. ಮಧ್ಯಾಹ್ನ 12:30ಕ್ಕೆ ಬೈಸರನ್ ಪ್ರದೇಶವನ್ನು ತಲುಪಿದ್ವಿ. ಸ್ವಲ್ಪ ಹೊತ್ತಿನ ಬಳಿಕ ಫೈರಿಂಗ್ ಶಬ್ದ ಕೇಳಿಸ್ತು. ಮೊದಲ ಬಾರಿಗೆ ಕೇಳಿಸಿದಾಗ ಪಟಾಕಿ ಇರಬೇಕು ಅಂತ ಅದನ್ನು ನಿರ್ಲಕ್ಷ್ಯ ಮಾಡಿದ್ವಿ. ಅಥವಾ ಪ್ರಾಣಿ ಗೀಣಿ ಓಡಿಸೋಕ್ಕೇನೋ ಮಾಡ್ತಿರ್ತಾರೆ ಆ ಫಾರೆಸ್ಟ್ ಏರಿಯಾ ಅಂದ್ಕೊಂಡು. ಅದು ಎರಡನೇ ಸರಿ ಕೇಳಿಸ್ಕೊಂಡಾಗ ಆರ್ಮಿಯವರು ಟ್ರೈನಿಂಗ್ ತೊಗೋತಿರ್ಬೇಕು ಅಂತ ಅಂದ್ಕೊಂಡ್ಬಿಟ್ವಿ. ಅಮೇಝಿಂಗ್ ಇಮ್ಯಾಜಿನೇಷನ್. 3ನೇ ಸಲ ಕೇಳಿದಾಗ ಎಲ್ಲರೂ ಓಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ. ನನ್ನ ಮಗನಿಗೆ ತಿಂಡಿ ತರ್ತೀನಿ ಅಂತ ಟೆಂಟ್ ಕಡೆಗೆ ಪತಿ ಮಂಜುನಾಥ್ ಹೋಗಿದ್ದರು. ನನಗೆ 2 ಕಾಣಿಸಿದ್ರು ಉಗ್ರರು. ನಾನು ಏನಾಗುತ್ತಿದೆ ಇದೆಲ್ಲ ಅಂತ ತಿರುಗಿ ನೋಡೋ ಅಷ್ಟರಲ್ಲಿ ನನ್ನ ಗಂಡನ ಕತ್ತಿಗೆ ಗುಂಡನ್ನು ಹೊಡೆದಾಗಿತ್ತು. ಆ ಹೊಡೆದಿದ್ದ ಸ್ಥಳದ ಇದರಿಂದಾಗಿ ಅವರೊಂದು ನಿಮಿಷವೂ ಬದುಕಿರಲಿಲ್ಲ. ಅಲ್ಲೇ ಸ್ಪಾಟಲ್ಲಿ ಹೋಗ್ಬಿಟ್ರು. ಆಗ ನಾನು ಅವರ ಬಳಿ, ಆ ಉಗ್ರನ ಬಳಿ ಹೋಗಿ ಅವ್ರನ್ನ ಸಾಯಿಸಿದೆಯಲ್ಲ, ಈಗ ನಮ್ಮನ್ನು ಸಾಯಿಸು ಅಂತ ಕೇಳಿದ್ದಕ್ಕೆ ಅವನು ಹೇಳ್ದ, ಮೋದಿಗೆ ಹೋಗಿ ಹೇಳು ಅಂತ. 1 ಗಂಟೆ ಯಾರೂ ಸಹಾಯಕ್ಕೆ ಬಂದಿರಲಿಲ್ಲ, ಹೆಚ್ಚು ಕಡಿಮೆ. ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ಈಸ್ ವರಿಯಿಂಗ್, ಅಟ್ಲೀಸ್ಟ್ ನನ್ನಂಥವ್ರಿಗೆ. 1 ಗಂಟೆ ಸ್ಥಳೀಯ ಆಡಳಿತನೋ, ಪೊಲೀಸು, ಸೆಕ್ಯೂರಿಟಿ ಫೋರ್ಸಸ್ಸು ಯಾರು ರಕ್ಷಣೆಗೆ ಬಾರದ ಜಾಗದಲ್ಲಿ 2,500-3,000 ಪ್ರವಾಸಿಗರನ್ನು ಮೋಜು ಮಸ್ತಿ ಮಾಡೋಕ್ಕೆ ಅಂತಹ ಜಾಗದಲ್ಲಿ ಹೇಗೆ ಬಿಡ್ತಾರೆ? ನಮ್ಮೂರಲ್ಲಿ ಬಿಡ್ಬೋದು. ನಮ್ಮೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ 1,000-2,000 ಜನ ಸೇರ್ಕೊಂಡು ಮೋಜು ಮಸ್ತಿ ಮಾಡ್ತಾಯಿದ್ರೆ ನಾವಲ್ಲಿ ಯಾಕೆ ಪೊಲೀಸ್ನವ್ರನ್ನ ಹಾಕಿಲ್ಲ ಅಂತ ಕೇಳಬೇಕಾಗಿಲ್ಲ. ಹಾಕಿದ್ರು ಹಾಕ್ಕೋಬೋದು, ಬಟ್ ಕೇಳಬೇಕಾಗಿಲ್ಲ. ಎಲ್ಲೋ ನಮ್ಮ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಬೆಂಗಳೂರಿನಲ್ಲಿ ಯಾರೋ ಒಂದು 500 ಜನ ಸೇರ್ಕೊಂಡು ಏನೋ ಒಂದು ಮೋಜೋ ಮಸ್ತಿ ಏನೋ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ರೆ ಯಾಕಲ್ಲಿ ಪೊಲೀಸ್ನವ್ರನ್ನ ಹಾಕಿಲ್ಲ ನೀವು ಅಂತ ಕೇಳಬೇಕಾಗಿಲ್ಲ. ವೆರಾಸ್ ಜಮ್ಮು ಕಾಶ್ಮೀರದಲ್ಲೋ ಎಲ್ಲರೂ ಒಂದು ಕಡೆ ಆ ಪ್ರಶ್ನೆ ಬರುತ್ತೆ, ಬೇಕಿತ್ತಲ್ವಾ ಅಂತ. ಏನಿಯೋ ಯಾರೂ ಬರಲಿಲ್ಲ ಅಂತ ಅವ್ರದ್ದು ವಾದ. ಅವರ ಪುತ್ರ ಕೂಡ ಹೇಳ್ತಾನೆ, ಸಂತೋಷಕ್ಕೆ ಅಂತ ಹೋದ್ವಿ, ಅದೇ ಈ ಟ್ರ್ಯಾಜಿಡಿ ಆಯ್ತು ನಮಗೆ. ಮಗನಿಗೆ ತಿನ್ನಕ್ಕೆ ಏನಾದ್ರು ಕೊಡ್ಸೋಣ ಅಂತ ಹೇಳಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಅಂತ ನಾನು ನಮ್ಮ ಮನೆಯವರು ಅಲ್ಲಿ ಅಲ್ಲೊಂದು ಟೆಂಟ್ ಇತ್ತು, ಅದ್ರ ಹತ್ರ ಹೋಗ್ತಾ ಇದ್ವಿ. ನನ್ನ ಮಗ ಈ ಕಡೆ ಒಂದ್ ಕಡೆ ಕೂತಿದ್ದ. ಹಸ್ಬೆಂಡ್ ಏನಂದ್ರು, ಹೋಗಿ ಅವನನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ರು. 4 ಹೆಜ್ಜೆ ಇಟ್ಟಿದ್ದೀನಿ, ಹಿಂಗ್ ತಿರುಗಿ ನೋಡ್ತೀನಿ, ಫುಲ್ ಫೈರಿಂಗ್. ಅವಾಗ ಫುಲ್ ಫೈರಿಂಗ್ ಆಗ್ತಾ ಇದೆ. ನನ್ನ ಹಸ್ಬೆಂಡಿಗೆ ಆಲ್ರೆಡಿ ನೆಕ್ಕಿಗೆ ಬಿದ್ಬಿಟ್ಟಿತ್ತು. 1 ಸೆಕೆಂಡ್ ಅವ್ರು ಇರ್ಲಿಲ್ಲ. ಒಂದೇ ಬುಲೆಟ್ ಕುತ್ತಿಗೆಗೇನೆ. ಆ ತರ ಎಕ್ಸ್ಪೀರಿಯನ್ಸ್ ಯಾರಿಗೂ ಆಗೋದ್ ಬೇಡ. ಒಂದ್ ಕಡೆ ಬೇಜಾರಿದ್ರು, ಹೆಮ್ಮೆ ಆಗತ್ತೆ, ಇಷ್ಟು ಜನ ಬಂದೇರೆ ಅಂತ. ನಮ್ಮ ಅಪ್ಪನ ಸಾಯಿಸಿದ್ರಲ್ಲ, ನಮ್ಮನ್ನು ಸಾಯಿಸಿ ಅಂತ ಹೇಳಿ ನಮ್ಮಮ್ಮ ಹೇಳಿದ್ರು. ನಮ್ಮ ಅಪ್ಪಂಗೆ ಸಾಯಿಸಿದೆಯಲ್ಲ, ನಮ್ಮನ್ನು ಸಾಯಿಸು ಅಂತ ಹೇಳಿ ಹೋದೆ. ಟೆರರಿಸ್ಟ್ ಏನ್ ಹೇಳ್ದ ಅಂದ್ರೆ, ಇಲ್ಲ ಮೋದಿ ಜಿಕ್ಕೋ ಜಾಕ ಬತ್ತದು ಅಂತ ಆ ಥರ ಹೇಳ್ದ. ನಾವು ಎಂಜಾಯ್ ಮಾಡಕ್ ಹೋಗಿದ್ವಿ, ಹಿಂಗ್ ನರ್ಕ ಆಗತ್ತೆ, ಟ್ರಾಜಿಡಿ ಆಗ್ಬಿಡುತ್ತೆ ಲೈಫ್ ಅಂತ ನಿಜ ಗೊತ್ತಿರ್ಲಿಲ್ಲ. ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು, ಐಡಿಯಾಲಜಿ ಚೇಂಜ್ ಆಗ್ಬೇಕಷ್ಟೇ. ಅಲ್ ರೈಟ್, ಪುಟಾಣಿ ಹುಡುಗ ಲುಕ್ಸ್ ಲೈಕ್ ಮೋರ್ ಮೆಚ್ಯೂರ್ಡ್ ದ್ಯಾನ್ ಭಾಳ ಜನ ಈ ದೇಶದ ಧೀಮಂತ ನಾಯಕರುಗಳಿಗಿಂತ ಬೆಟರ್ ಮೆಚ್ಯೂರಿಟಿ ಇದ್ದಂಗೆ ಇದೆ. ಎಸ್. ಸ್ನೇಹಿತರಾದ ಸಂತೋಷ್ ಜಗದಾಳೆ ಹಾಗೂ ಕೌಸ್ತುಭ್ ಮೃತದೇಹಗಳು ಇವತ್ತು ಪುಣೆ ತಲುಪಿದ್ವು. ಬಾಲ್ಯ ಸ್ನೇಹಿತರ ಸಾವು ಕಂಡು ಜನಸಮೂಹ ಕಣ್ಣೀರಾಯಿತು. ಇದೇ ವೇಳೆ ಘಟನೆಯನ್ನ ಮೆಲುಕು ಹಾಕಿದ ಕೌಸ್ತುಭ್ ಪತ್ನಿ, ನಾವು ಹಾಗೂ ಅಲ್ಲಿದ್ದ ಮಹಿಳೆಯರು ಹಣೆಯಲ್ಲಿದ್ದ ಬಿಂದಿಯನ್ನ ತೆಗೆದು ಅಲ್ಲಾಹು ಅಕ್ಬರ್ ಅಂದ್ರೂ ಕೂಡ ಕಟುಕರ ಮನಸ್ಸು ಕರಗಲಿಲ್ಲ ಅಂತ ಕಣ್ಣೀರು ಹಾಕಿದ್ರು. ಇನ್ನು ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ಅಂತ್ಯಕ್ರಿಯೆಯನ್ನು ತಂಗಿ ಸೃಷ್ಟಿ ನೆರವೇರಿಸಿದ್ದಾರೆ. ಹರಿಯಾಣದ ಕರ್ನಲ್ನಲ್ಲಿ ಅಣ್ಣನ ಚಿತೆಗೆ ತಂಗಿ ಅಗ್ನಿ ಸ್ಪರ್ಶ ಮಾಡಿದ್ದಾರೆ. ಉಗ್ರರ ಸರ್ವನಾಶಕ್ಕೆ ಆಗ್ರಹಿಸಿದ್ದಾರೆ. ಗುಪ್ತಚರದ ಅಧಿಕಾರಿ ಮನೀಶ್ ರಂಜನ್ ಅಂತ್ಯಕ್ರಿಯೆ ಪುರುಲಿಯಾ ಜಿಲ್ಲೆಯ ಜಲ್ಡಾದಲ್ಲಿ ನಡೆಯಿತು. ಕಾಶ್ಮೀರದ ನರಮೇಧದಲ್ಲಿ ಮೃತಪಟ್ಟಿದ್ದ ಅರುಣಾಚಲ ಪ್ರದೇಶದ ವಾಯುಪಡೆಯ ಅಧಿಕಾರಿ ತೇಜ್ ಹಯಲ್ ಯಂಗ್ ಅವರ ಅಂತ್ಯಕ್ರಿಯೆ ಲೋಹರ್ನ ಸುಬನ್ಸಿರಿ ಜಿಲ್ಲೆಯಲ್ಲಿ ಏರ್ಪಡಿಸಲಾಯಿತು. ಇನ್ನು ಕಣ್ಣೆದ್ರೆ ತಂದೆ ಶೈಲೇಶ್ ಕಳೆದುಕೊಂಡಂತಹ ಬಾಲಕ ನಕ್ಷ ಸರ್ಕಾರವೇ ಇಲ್ಲ ಅಂತ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಆಂಧ್ರದ ನೆಲ್ಲೂರಿನಲ್ಲಿ ಬೆಂಗಳೂರಿನ ಟೆಕ್ಕಿ ಮಧುಸೂದನ್ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಯಿತು. ಅಪ್ಪನ ಶವದ ಮೇಲೆ ಬಿದ್ದು ಮಗ ಗೋಳಾಡಿದ ದೃಶ್ಯ ಕರುಳು ಚೂರು ಅನ್ನಿಸ್ತಿತ್ತು. ಮಕ್ಕಳಿಗೂ ಗೊತ್ತಾಗತ್ತೆ ಈ ಕಾಲದಲ್ಲಿ ಹೀಗೆ ನಡಿಬೋದಿತ್ತು, ಹೀಗೆ ನಡಿಬಾರ್ದಾಗಿತ್ತು. ಯಾಕಂದರೆ ಇನ್ಫಾರ್ಮೇಷನ್ನು ಮತ್ತು ಜ್ಞಾನ ಸಂಪಾದನೆ ಭಾಳ ಫಾಸ್ಟಾಗಿರುತ್ತೆ. ಹಳೆ ಕಾಲದಲ್ಲಿ ಆಗಿದ್ದರೆ ಗೊತ್ತಾಗ್ತಿರಲಿಲ್ಲ, ಮಕ್ಕಳಿಗೆ ಗೊತ್ತಾಗತ್ತೆ. ಏನಿಯೋ ಈ ಎಲ್ಲ ಗೋಜಲುಗಳ ಮಧ್ಯೆ ಸರ್ಕಾರ ಏನೋ ಪಣ ತೊಡ್ತಿದೆಯಂತೆ, ಇನ್ಕ್ಲೂಡಿಂಗ್ ದಿ ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರ ಮಾತಿನ ಪ್ರಕಾರ. ಲೆಟ್ಸ್ ಸಿ ಅದು ಏನು ಅಂತ.